ನಮಸ್ಕಾರ ಸರ್. ನಮಸ್ಕಾರ. ತಾನ್ಯಾರಪ್ಪ? ನನ್ನ ಹೆಸರು ಕೃಷ್ಣ ಅಂತ. ನಾನೊಬ್ಬ ಬಡ ವಿದ್ಯಾರ್ಥಿ ಸರ್. ಆದ್ರೆ ನನ್ನಿಂದ ಏನಾಗಬೇಕಪ್ಪ ನಿನಗೆ? ಸರ್, ನಾನೊಬ್ಬ ನಿರ್ಗತಿಕ. ನನಗೆ ಬಂಧು ಬಾಂಧವರಿಲ್ಲ. ನಾನೊಬ್ಬ ಬಡ ವಿದ್ಯಾರ್ಥಿ. ಕಾಲೇಜ್ ಡೊನೇಷನ್ ಕಟ್ಟಲು ನನಗೆ 5,000 ರೂಪಾಯಿ ಬೇಕಾಗಿತ್ತು ಸರ್. ತಾವು ಹಣದ ಸಹಾಯ ಮಾಡಿದರೆ ನನಗೆ ನೌಕರಿ ಸಿಕ್ಕ ನಂತರ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಹಣವನ್ನು ಮುಟ್ಟಿಸಿ ನಿಮ್ಮ ಋಣಮುಕ್ತನಾಗುತ್ತೇನೆ ಸರ್. ಆಯ್ತಪ್ಪ, ಕೊಡ್ತೇನೆ, ಕುಳಿತುಕೋ. ಪ್ಲೀಸ್ ಟೇಕ್ ಅವರ್ ಸೀಟ್. ಆಯ್ತು ಸರ್. ಕೃಷ್ಣ, ಓ ಭಾಗ್ಯಶ್ರೀ ದೇವಿಯವರೇ, ತಾವು ಇಲ್ಲಿ ಅಂದರೆ ಇದು ತಮ್ಮ ಪತಿ ಸೋಮಶೇಖರ್ ಮನೆಯೇ? ಅವರು ಮನೆಯಲ್ಲಿಲ್ಲನಮ್ಮ? ಕೃಷ್ಣ, ಸೋಮಶೇಖರ್ ನನ್ನ ಪತಿಯಲ್ಲ, ಅವರೀಗ ನನ್ನ ಮೈದುನ. ನನ್ನ ಪತಿ ದಯಾನಂದ್. ನೋಡಿ, ಈ ವಿಷಯ ಅವರಿಗೆ ಹೇಳಬೇಡಿ. ಆಯ್ತಮ್ಮ. ಯಾರು ನೀನು? ಪರಿಚಯ ಇಲ್ಲದವರ ಮನೆಗೆ ಬಂದು ಪರ ಸ್ತ್ರೀಯರ ಜೊತೆ ಮಾತನಾಡಲು ಇದೇನು ವೇಶ್ಯರ ಮನೆ ಎಂದುಕೊಂಡಿಯ? ಹೆಡೆಯನ್ನು ಜಜ್ಜಿಸಿಕೊಂಡು ಅರ್ಗಾಯವಾದ ಸರ್ಪ ತಾವು ಯಾರು? ನಾನು ನೀನೇಕೆ ಬಂದಿ ಇಲ್ಲಿ ಬದುಗಳು? ಇಲ್ಲೇಕೆ ಬಂದಿರುವ ಬದುಗಳು? ಮೊದಲು ದಯಾನಂದ್ ಶ್ರೀಮಂತರ ಹತ್ತಿರ ಹಣ ಕೇಳಲು ಬಂದಿದ್ದೇನೆ. ಬಿಕಾರಿ ವೇಷ ಹಾಕಿಕೊಂಡು ಬಡವ ಹಿಂದುಳಿದವರೆಂದು ಹೇಳಿ ಹಣ ಕೇಳಲು ಬಂದರೆ ಇದೇನು ಕುಬೇರನ ಮನೆ ಎಂದು ತಿಳಿದುಕೊಂಡಿರುವೆನೋ? ಇಲ್ಲೇನು ನಾನೇನು ಕಂತ್ರಿ ನೋಟಿನ ಮಷಿನ್ ಕೊಂಡಿದ್ದೇನೆ ಎಂದು ತಿಳಿದುಕೊಂಡಿರುವೆಯಾ? ಫಸ್ಟ್ ಗೆಟ್ ಔಟ್. ಹೆಚ್ಚು ಹೊತ್ತು ಇಲ್ಲೇ ನಿಂತ್ರೆ ಒದ್ದು ಪೊಲೀಸರ ಕೈಗೆ ಕೊಡಬೇಕಾಗಿತ್ತು. ಕೃಷ್ಣ, 5,000 ರೂಪಾಯಿ ಇದೆ, ಜೋಪಾನವಾಗಿ ಇಟ್ಕೋ. ದಯಾನಂದ, ಇದು ನಿನ್ನ ಹಣವಲ್ಲ. ಕೇಳಿದವರಿಗೆ ದಾನ ಕೊಡಲು ನೀನೇನು ಈ ಲಕ್ಷ್ಮಿ ನನ್ನವಳು. ಈ ಮನೆಯಲ್ಲಿ ನೀನು 1 ರೂಪಾಯಿ ವ್ಯವಹಾರ ಮಾಡಬೇಕಾದ್ರು ನನ್ನನ್ನೇ ಕೇಳಬೇಕು. ಹಾಗೇನಾದ್ರು ನೀನು ಮಾಡಲು ಹತ್ತಿದ್ರೆ ನೀನು ಇವನ ರೀತಿ ಭಿಕ್ಷೆ ಬೇಡಬೇಕಾದೀತು. ನಾಗರಾಜ್, ನೀನು ಇಷ್ಟೊಂದು ಕಠೋರವುದೆಂದು ನನಗೆ ಗೊತ್ತಿರಲಿಲ್ಲ. ಇಂದಿನ ವಿದ್ಯಾವಂತ ಯುವಕರೇ ನಾಳೆ ನಮ್ಮ ನಾಡಿನ ಹಿರಿಯರು. ನೋಡು, ನಾನು ಕೊಡ್ತಿರುವ ಹಣ ದುರ್ದೈವಿ ಕೆಲಸಕ್ಕಲ್ಲ, ಒಂದು ಒಳ್ಳೆಯ ಕೆಲಸಕ್ಕೆ. ಅದಕ್ಕಂತೆ ಬಸವಣ್ಣವ್ರು ಹೇಳ್ತಾರೆ, ಸಿರಿ ಬಂದಾಗ ಕರೆದು ದಾನ ಮಾಡು ಎಂದು. ದಯಾನಂದ, ಇದು ನಿನ್ನ ದೃಷ್ಟಿಯಲ್ಲಿ ಒಳ್ಳೇದಕ್ಕೆಂದ್ರು ನನ್ನ ದೃಷ್ಟಿಯಲ್ಲಿ ಕೆಟ್ಟದಕ್ಕೆಂದೇ ಕಾಣುತ್ತದೆ. ಈ ಭಿಕಾರಿಗಳು ಈ ರೀತಿ ವೇಷ ಹಾಕಿಕೊಂಡು ಹಣವನ್ನು ಇಸಿದುಕೊಂಡು ದಾರಿಯಲ್ಲಿ ಹೋಗುತ್ತಿರುವಾಗ ಪ್ರತಿ ಹೆಣ್ಣು ಮಕ್ಕಳನ್ನು ಕೆಣಕುತ್ತಾ ಹೋಗುತ್ತಾರೆ. ಹಣ ಕುಡಿದ ಮತ್ತಿನಲ್ಲಿ ಕೊಲೆ ಸುಲಿಗೆ ಮಾಡಿ ಹಣ ತೀರಿದ ಬಳಿಕ ಈ ರೀತಿ ವೇಷ ಹಚ್ಚಿಕೊಂಡು ಬರುತ್ತಾರೆ ಈ ಭಿಕಾರಿಗಳು. ವಿದ್ಯಾವಂತ ವೇದಿಕೆಗೆ ಮರ್ಯಾದೆ ಕೊಟ್ಟು ಮಾತನಾಡು. ಎಲ್ಲರೂ ನಿನ್ನ ಹಾಗೆ ಇರುವುದಿಲ್ಲ. ಒಂದು ವೇಳೆ ವಿದ್ಯಾವಂತರು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಸಾಧ್ಯ. ನನ್ನ ಶಾಲೆಯ ಮುಂದೆ
ನನ್ನ ಶಾರದೆಯ ಮುಂದೆ ನಿನ್ನ ಲಕ್ಷ್ಮಿ ಪ್ರಾಣಕ್ಕೆ ಸಮಾನ, ಅದನ್ನು ಮೊದಲು ತಿಳಿದುಕೋ. ಓಹೋ ಕವಿರತ್ನ ಕಾಳಿದಾಸ, ಆ ಶಾರದೆ ನಿನಗೆ ಒಲಿದಿದ್ದಾಳೆ. ನೋಡು ನಾಗರಾಜ, ಹೆಣ್ಣು ಹೊನ್ನು ಮಣ್ಣು ಈ ಮೂರು ವಸ್ತುಗಳು ಪರಾಧೀನ. ಈ ಬೆರಕಿಲ್ಲದ ಗಾಡಿ ಇದ್ದಂತೆ ಯಾವ ಜಾಗದಲ್ಲಿ ಹೋಗಿ ನಿಂದಿರ್ತಾವ ಹೇಳಕ್ಕೆ ಬರುದಿಲ್ಲ. ದಯಮಾಡಿ ಅವನಿಗೆ ಹಣ ಕೊಟ್ಟು ಬಿಡು. ದಯಾನಂದ, ನೀನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಲು ಈ ಮನೆಯ ಆಳಲ್ಲ, ನಾನು ಮಾಲೀಕ. ನೋಡು, ಹೆಚ್ಚಿಗೆ ಉಪದೇಶ ಹೇಳಿ ಹತ್ತಿದ್ರೆ ನನ್ನ ಪಿತ್ತ ನೆತ್ತಿಗೆ ಇರುತ್ತದೆ. ನೀನು ಕೂಡ ಇವನಂತೆ ಬೀದಿ ಬೀದಿ ಅಲೆಯಬೇಕಾದೀತು. ನಾಗರಾಜ್, ಭಿಕ್ಷೆ ಬಿಡುವ ನಾನು ಬೀದಿ ಭಿಕಾರಿ ಅಲ್ಲ. ನಮ್ಮ ತಂದೆಯವರು ಸಾಕಷ್ಟು ಆಸ್ತಿ ಗಳಿಸಿದ್ದಾರೆ. ಅತ್ರಲ್ಲೂ ನಿನಗೆ ದಾನ ಕೊಟ್ಟಿದ್ರೆ ವಿಚಾರ ಮಾಡಿ ಮಾತನಾಡು. ದಯಾನಂದ, ನೀನೇನು ನನಗೆ ಬಡವ ಎಂದು ದಾನವಾಗಿ ಕೊಟ್ಟಿಲ್ಲ. ನಿನ್ನ ತಂಗಿ ವಿಧವೆ. ಏನಂದ್ರೆ ಈ ಮನೆಯಲ್ಲಿ ಮುಂದೆ ನಿನಗೆ ಈ ಮನೆತನಕ್ಕೆ ಕುಂದು ಬರಬಹುದೆಂದು ತಿಳಿದು ನಿನ್ನ ತಂಗಿಯನ್ನು ನನಗೆ ಕಟ್ಟಿರುವೆ. ಅದಕ್ಕೋಸ್ಕರ ಆಸ್ತಿಯನ್ನು ಬರೆದು ಕೊಟ್ಟಿರುವೆ. ಜ್ಞಾಪಕದಲ್ಲಿಟ್ಕೋ. ನನ್ನ ತಂಗಿಗೆ ಅವ್ರಿಗೆ ಕುಂದು ತರುವಂತೆ ಬಂದು ಸೂ ಎಂದು ಮಾತನಾಡ್ತೀಯ. ನಿನ್ನಂತ ಬೀದಿ ಭಿಕಾರಿ ತಂದಿದ್ದು ಅರಮನೆಯಲ್ಲಿ ಕಾಯಿಯನ್ನು ತಂದಿಟ್ಟ ಅಂತ. ಸರ್, ನನ್ಗೋಸ್ಕರ ನೀವೇಕೆ ಕಿತ್ತಾಡ್ತೀರಿ ಸರ್? ನಾನೇ ಹೊರಟು ಹೋಗುತ್ತೇನೆ. ಕೃಷ್ಣ, ಹಣ ಇಲ್ಲದ ಮುಂದೆ ಹೆಚ್ಚುತ್ತಾರೆ. ನಿನಗೆ ನನ್ನ ಮೇಲೆ ಆನೆಗಿದೆ. ನಾಗರಾಜ್, ಹಣ ಕೊಡುವ ಅಥವಾ ಇಲ್ಲ? ಅಣ್ಣ ಹೋಗ್ಲಿ ಬಿಡಣ್ಣ, ಇಂಡ್ಯಾಕೋ ನಮ್ ಸಮಯನ ಸರಿ ಇಲ್ಲ, ಬಿಟ್ಟು ಸುವರ್ಣ, ಮರು ಮಾತನಾಡದೆ ನಡೆಯೋಗೆ. ನೀನೇನೇ ಹೇಳಿದ್ರು ನಾನ್ ಮಾತ್ರ ಹಣ ಕೊಡೋದೇ ಇಲ್ಲ. ನೋಡು ಕೃಷ್ಣ, ಹಣ ಆಸ್ತಿ ಅವನಿಗೆ ಇರಲಿ. ನನ್ನದೊಂದು ಚೇನಿದೆ, ಇದನ್ನೇ ಮಾಡಿ ನೀನು ವಿದ್ಯಾಭ್ಯಾಸ ಮುಗಿಸು. ಅಣ್ಣ, ನಿಮಗೆ ವಿದ್ಯೆ ಕಲಿಯಲು ಹಣ ಕಮ್ಮಿ ಇದೆ ಅಂತ ಕಾಣುತ್ತದೆ. ನನ್ನ ಕೈಯಲ್ಲಿರುವ 2 ಬಂಗಾರ ಬಳೆಯನ್ನು ಕೊಡುತ್ತೇನೆ, ಅದನ್ನು ಮಾರಿ ವಿದ್ಯೆ ಕಲಿ ಅಣ್ಣ. ಸರ್, ಈ ನಿಮ್ಮ ಉಪಕಾರ ಯಾವ ರೀತಿ ತೀರಿಸಲಿ ಸರ್? ತಪ್ಪಲಿಯಾದ ನನಗೆ ತಂದೆ ತಾಯಿ ಸಾಕ್ಷಾತ್ ದೇವರು ನೀವೇ. ಇರ್ಲಿ, ವಿದ್ಯಾವಂತನಾಗಿ ಶಾರದೆಯ ಸತ್ಪುತ್ರನಾಗಿ ಈ ನಾಡಿಗೆ ಕೀರ್ತಿ ತರುವ ಧೀರನಾಗು. ನಾಡಿಗಾಗಿ, ನಾಡಿನ ಜನತೆಗಾಗಿ ಶಾಂತಿಯಿಂದ ಸ್ವತಂತ್ರ ತಂದಕೊಂಡ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗುವುದು ಅದು ನಿಮ್ಮಂತ ವಿದ್ಯಾವಂತ ಯುವಕರಿಂದಲೇ. ಸರ್, ನಿಮ್ಮಂತವರಿಂದಲೇ ನಮ್ಮ ವಿದ್ಯಾವಂತ ಯುವಕರು ಬಾಳುತ್ತಿರುವುದು ಸರ್. ಸರ್, ನಾನಿನ್ನು ಬರುತ್ತೇನೆ. ಆಯ್ತು. ಯಾಕೆ ಭಾಗ್ಯಶ್ರೀ, ಈ ನಾಗರಾಜನ ಕೃತಿ ಕಂಡು ಏಕೆ ನೊಂದುಕೊಂಡಂತೆ ಕಾಣುತ್ತಿದೆಯಲ್ಲ? ಹೋಗಲಿ ಬಿಡು. ಈ ನಿನ್ನ ಕೆಂಪುಡಿಯಿಂದ ಒಂದು ಪ್ರೇಮ ಗಾಯನವನ್ನು ಹಾಡಬಾರದೆ? ಸುಂದರಿ ಸಂಗಾತಿಯೇ, 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 ಸಂಗಾತಿಯೇ. ನೀ
ವಸತನ ತಂದಿತು ಜೊತೆಗೆ ಎಂದಿಗೂ ಸಂಗಾತಿಯೇ 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 ಮಧುವಾಣಿಯೇ ನೀ ಬಳಿದಾದಲ್ಲಿ ಅಪ್ಸರೆ 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 ರೀ ನನಗೆ ಯಾಕೋ ಇದೆ ಇಲ್ಲಿ ನೀರು ರೀ ವಾಂತಿ ಬಂದಂಗ ಆಗ್ತಾ ಇದೆ ರೀ. ಯಾಕೆ ಡಾಕ್ಟರ್ ಕರೆದುಕೊಂಡು ಬರಲೇನು?
ಹಾಗೇನಿಲ್ಲ ರೀ, ಬೇಡ್ರಿ. ಹಿಂದೇಕ್ ಬಂದ್ರೆ ಬಿಡಿಸಿ ಹೇಳಿದ್ರು ತಾನೇ ನನಗೆ ಗೊತ್ತಾಗೋದು. ನೋಡಿ, ನನಗೀಗ ಅದು ಹೋಗ್ರಿ, ನಂಗೆ ನಾಚಿಕೆ ಆಗ್ತಾ ಇದೆ. ನೋಡು, ನೀನು ಹೇಳುವವರೆಗೂ ನಾನು ಬಿಡುವುದಿಲ್ಲ. ಅದೇನಂತ ಹೇಳು ಚಿನ್ನ. ರೀ, ನನಗೀಗ 5 ತಿಂಗಳು. ಚಿಕ್ಕ ಮನೆ, ನನಗೆ ಮನೆಗೆ ಹೋಗುವ ಆಸೆ. ಚಿಕ್ಕ ಮನೆಗೆ 3 ತಿಂಗಳು. ಅವಳಿಗೆ ಹಣ್ಣು ತಿನ್ನುವ ಆಸೆ. ಅಂದರೆ ನಿನ್ನ ಗರ್ಭದಲ್ಲಿ ಬೆಳೆತಿರುವ ನನ್ನ ಮಗ ನನ್ನ ತಂಗಿ ಮಗನಿಗೆ ಕಣ್ಣು ಹಾಕಿಕೊಳ್ಳುವಂತೆ ಕಾಣುತ್ತದೆ. ಯಾಕ್ರಿ? ಚಿಕ್ಕ ಮನೆಗೆ ಗಂಡು ಮಗು ಆಗಬಾರದೆ? ಅಂದರೆ ಹೆಣ್ಣು ಹೆತ್ತು ನಿನ್ನ ಕೆಲಸ ಬಿಡಿಸಿ ನಿನ್ಗೆ ಕುಂಡಿಸಿ ಊಟ ಹಾಕುತ್ತಾ ಎಂದು ನಿನ್ನ ಭಾವನೆ ಅಲ್ಲವೇ? ಹಾಗೇನಿಲ್ಲ ರೀ, ಹೆಣ್ಣಾಗಲಿ ಗಂಡಾಗಲಿ ಅದು ದೇವರ ನಿರ್ಣಯ. ಅದು ನಮ್ಮ ಕೈಯಲ್ಲಿ ಇಲ್ಲ ರೀ. ಹಾಗೇನಾದ್ರೂ ನಮ್ಮ ಕೈಯಲ್ಲಿದ್ದರೆ ನಾವು ಹೇಗೆ ಬೇಕೋ ಹಾಗೋ ಈ ಸಮಾಜದಲ್ಲಿ ಬಂಜೆತನ ಅನ್ನೋದೇ ಇರುತ್ತಿದ್ದಲ್ಲಲ್ರಿ. ನಮ್ಮ ಮನಸ್ಸಿಗೆ ಬಂದಾಗೆ ನಾವು ಹಡಿದು ನಾವು ಹಾಯಾಗಿರ್ಬೋದಾಗಿತ್ತು. ನೋಡಿ, ಹೋಗ್ಲಿ ಬಿಡು ಚಿನ್ನ. ಹೆಣ್ಣಾಗಲಿ ಗಂಡಾಗಲಿ ಮನೆ ಬೆಳಗುವ ಮಂಗಳ ಗೌಳಿ ಆದ್ರೆ ಅಷ್ಟೇ ಸಾಕು ನಮಗೂ. ಬಾಬಂದ್ರ ಇವಾರ ಹೌದಪ್ಪ, ನಾನೇ ಏನಾಗ್ಬೇಕು? ಬೆಂಗಳೂರು ಕೋಸ್ಟ್ ಬಂದಿದ್ದೆ. ಎಲ್ಲಿಂದ ರೀ? ಏನು ವಿಷಯ? ಏನಿಲ್ಲ, ಜಿಲ್ಲಾ ಪಂಚಾಯತ್ ಮೀಟಿಂಗ್ ಇದೆ. ನಾನು ನಾಳೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಆದಷ್ಟು ಬೇಗನೆ ಸುಟ್ಕಿಸ್ ತಯಾರು ಮಾಡು. ರೀ, ನನಗೇಕೋ ತುಂಬಾ ಭಯವಾಗ್ತಾ ಇದೆ. ಈ ಮನೆಯಲ್ಲಿರುವ ಚಿಕ್ಕಪ್ಪ ಬೇರೆ ಮೊದಲೇ ಸರಿ ಇಲ್ಲ. ಅದು ಅಲ್ಲದೆ ಮೈದುನ ಕೂಡ ಊರಿಂದ ಇನ್ನೂ ಬಂದಿಲ್ಲ. ಅಂತಂದ್ರಲ್ಲಿ ನೀವು ಹೋಗಲು ಬಿಟ್ಟರೆ ಆಗುವುದಿಲ್ಲವೇ? ಹಾ ಹುಚ್ಚಿ, ನಿನಗೇಕೆ ಚಿಂತೆ? ಮನೆಯಲ್ಲಿ ಚಿಕ್ಕಮ್ಮ ಇದ್ದಾಳೆ. ಸೋಮಶೇಖರ್ ಬಂದ್ರು ಬರ್ಬೋದು. ನಾನು ಆದಷ್ಟು ದೌಡು ಬಂದ ಬಿಡ್ತೇನೆ. ಹಾ ಹಾ ನೋಡಿ, ಇದೇ ಸಿಹಿಯಲ್ಲಿ ಒಂದು ಶ್ರೀಮುತ್ತನ್ನು ಕೊಟ್ಟು ಕಳಿಸಬಾರದೆ? ಆಯ್ತು ರಾಜ, ದೊರೆಗಳ ಆಜ್ಞೆಯನ್ನು ಮೀರುವುದುಂಟೆ. ಬಡಿ ಬಂದು ಸೀಮುತ್ತು ನೀರು, ಸೀಮುತ್ತಿನ ಕನಕಿ ಬಾರು ನನ್ನ ಸನಿಹರಿ. ಸಿಹಿ ಮುತ್ತಿನ
ಚೆಲುವೆ ಬಂಗಾರೆ, ನನ್ನ ಚೆಲುವೆ ಬಂಗಾರೆ, ನಲಿದನು ಸಿಹಿ ಮುತ್ತು ನೀನು. ಒಂದು ಮುತ್ತಿನಾದ್ರೂ ಕೊಡಬಾರ್ದು. ಸಿಹಿ ಮುತ್ತಿನ ಕಾಣಿಕೆ ಈ ಬಾಳೆ ನನ್ನ ಸವಿಯತೆ. ನನಗೆ ಇಂದೇಕೋ ತುಂಬಾ ಭಯವಾಗ್ತಾ ಇದೆ. ಅದು ಅಲ್ಲದೆ ಎಡಗಣ್ಣು ಅದರ್ತಾ ಇದೆ. ತಂದೆ, ನಿನ್ನ ದಯೆ ಸದಾ ನನ್ನ ಪತಿದೇವರ ಮೇಲೆ ಇರಲೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೃಷ್ಣ ನನ್ನ ಪ್ರಥಮ ವ್ಯವಹಾರದಲ್ಲಿ ಅಡ್ಡ ಬಂದ ವೈರಿ ನೀನು. ನನ್ನ ನೆಂಟರ ಸಮ್ಮುಖದಲ್ಲಿ ನನಗೆ ಮುಖಭಂಗ ಮಾಡಿ ದಯಾನಂದನ ಕೊರಳಲ್ಲಿರುವ ಚೈನು ಸುರಲೋಕದ ಸುಂದರಿ ಭಾಗ್ಯಶ್ರೀ ಕೈಯಲ್ಲಿರುವ ಚಿನ್ನದ ಬಳೆಯನ್ನು ಹೊಡೆದುಕೊಂಡು ಹೋದಾಗಿನಿಂದ ನನ್ನ ಮನಸ್ಸು ಹಾತೊರೆಯುತ್ತಿದೆ. ಯಾವಾಗ ದಯಾನಂದನ ಸಂಸಾರದಲ್ಲಿ ಹುಳಿಗಿಂಡಲಿ ಎಂದು ದಯಾನಂದ ನಿನ್ನ ಕೊರಳಲ್ಲಿರುವ ಚೈನ್ ಬಿಚ್ಚಿಕೊಟ್ಟು ನಿನ್ನ ಕೊರಳಿಗೆ ಉರುಳುಪಾಶ ತಂದುಕೊಂಡಿರುವೆ. ಭಾಗ್ಯಶ್ರೀ, ನನ್ನ ಕೈಯಿಂದ ಕೃಷ್ಣನ ಪ್ರತ್ಯುಪಕಾರಕ್ಕಾಗಿ ಮುಂಗೈಯಲ್ಲಿರುವ ಚಿನ್ನದ ಬಳೆಯನ್ನು ಬಿಚ್ಚಿಕೊಟ್ಟು ನಿನ್ನ ಕೈಗೆ ಕಬ್ಬಿಣದ ಸಂಕೋಲೆಯನ್ನು ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಭಾಗ್ಯ, ನಿನ್ನ ಜೊತೆ ಪ್ರಣಯದ ಆಟ ಆಡುವ ಜೊತೆಗಾರನೆಂಬ ಪತಿ ಎನ್ನುವ ಹುಚ್ಚ ಹೋಗಿ ಇವತ್ತಿಗೆ 1 ವಾರವಾಯಿತು. ಇನ್ನು ನಿನ್ನ ಮೈದುನ ಸೋಮು ಅವನು ಊರಲ್ಲಿಯೇ ಇಲ್ಲ. ಇವತ್ತು ರಾತ್ರಿ ನಿನ್ನ ಮಂಚದ ಮೇಲೆ ಹೊತ್ತಿನ ನಾಶೆಯನ್ನು ಈಡೇರಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ನನ್ನ ಮನೆಯಲ್ಲಿರುವ ಮಡವಿಗೆ ಇವತ್ತು ಮನೆಗೆ ಬರಲಾಗುವುದಿಲ್ಲೆಂದು ಹೇಳಿ ನನ್ನ ಕನಸಿನ ಕಣ್ಣೆ ಭಾಗ್ಯಶ್ರೀಯ ಮಂಚವನ್ನೇರಿ ನನ್ನ ಆಸೆಯನ್ನು ಈಡೇರಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಈ ದಿನ ನನಗೆ ಸ್ವರ್ಗದ ಸೋಪಾನ.